ಕಡಿಮೆ ಸಿಬಿಲ್ ಸ್ಕೋರ್ ನಿಂದ ಸಾಲ ಕ್ರೆಡಿಟ್ ಕಾರ್ಡ್ ಅಪ್ಲಿಕೇಶನ್ ರಿಜೆಕ್ಟ್ ಆಗ್ತಾ ಇದೆಯಾ? ಇನ್ನು ಮುಂದೆ ಆಗಲ್ಲ. SBM Z ಕ್ರೆಡಿಟ್ ಕಾರ್ಡ್ ಬಳಸಿ ಈಸಿಯಾಗಿ ಕ್ರೆಡಿಟ್ ಸ್ಕೋರ್ ಅನ್ನ 750 ಗಿಂತ ಜಾಸ್ತಿ ಮಾಡ್ಕೋಬಹುದು. ಇದೊಂದು FD ಆಧಾರಿತ ಕಾರ್ಡ್. UPI ಬಳಸಿ ಕ್ರೆಡಿಟ್ ಕಾರ್ಡ್ ಬ್ಯಾಲೆನ್ಸ್ ಅನ್ನ ಖರ್ಚು ಮಾಡಬಹುದು. FD ಗೆ RBI ಗ್ಯಾರಂಟಿಯೊಂದಿಗೆ 7% ಇಂಟ್ರೆಸ್ಟ್ ಕೂಡ ಸಿಗುತ್ತೆ. 30 ದಿನದಲ್ಲೇ ಕ್ರೆಡಿಟ್ ಸ್ಕೋರ್ ನಲ್ಲಿ ಇಂಪ್ರೂವ್ಮೆಂಟ್ ಕೂಡ ನೋಡಬಹುದು. ಡಿಸ್ಕ್ರಿಪ್ಷನ್ ಹಾಗೂ ಪಿನ್ ಕಾಮೆಂಟ್ ನಲ್ಲಿರೋ ಲಿಂಕ್ ಮೂಲಕ Z ಆಪ್ ಡೌನ್ಲೋಡ್ ಮಾಡಿ. ನಮಸ್ಕಾರ ಸ್ನೇಹಿತರೆ, ನಿಮ್ಮ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋದು ಏನು ಹೇಳಿ? ಕರೆಕ್ಟಾಗಿ ನೋಡಿ. B2 ಬಾಂಬರ್ ಅಮೆರಿಕದ್ದು ಅಲ್ಲ, ಇದು ಭಾರತದ್ದು. ಇದು DRDOನ ಘಾತಕ್ ಅಂದರೆ ಡೆಡ್ಲಿ ಅನ್ನೋ ಅರ್ಥ ಬರುತ್ತೆ. ಇನ್ನು ಪರೀಕ್ಷಾ ಹಂತದಲ್ಲಿರೋ ಭಾರತದ ಡೆಡ್ಲಿ ಬಾಂಬರ್ ಡ್ರೋನ್ ಇದು. ಸ್ನೇಹಿತರೆ, ಮಿಡಲ್ ಈಸ್ಟ್ನಲ್ಲಿ ಅಮೆರಿಕ B2 ಬಾಂಬರನ್ನು ಯೂಸ್ ಮಾಡ್ತು. ಸ್ಟ್ರಾಟಜಿಕ್ ಬಾಂಬರ್ನ ತನ್ನ ಮಿತ್ರ ರಾಷ್ಟ್ರದ ಪರವಾಗಿ ಶತ್ರು ವಿರುದ್ಧ ಬಳಕೆ ಮಾಡಿತು. ತನಗೆ ಸಂಬಂಧವೇ ಇಲ್ಲದ ಯುದ್ಧಕ್ಕೆ ಎಂಟ್ರಿ ಕೊಡ್ತು. ಹೋಯ್ತು, ಸ್ಫೋಟಕ ಹಾಕಿತು, ದೊಡ್ಡ ಪ್ರಮಾಣದ ವಿಧ್ವಂಸ ಸೃಷ್ಟಿ ಮಾಡಿ ಬಂತು. ಆದರೆ ಪಕ್ಕದಲ್ಲೇ ಪಾಕಿಸ್ತಾನದಂಥ ಉಗ್ರ ಪೋಷಕ ರಾಷ್ಟ್ರ ಇದ್ರೂ ಭಾರತ ಇನ್ನೂ ಸ್ಟ್ರಾಟಜಿಕ್ ಬಾಂಬರ್ ತಯಾರಿಸಿಲ್ಲ. ಬೇರೆ ದೇಶಗಳಿಂದ ಖರೀದಿ ಕೂಡ ಮಾಡಿಲ್ಲ. ಪಾಕಿಸ್ತಾನದಲ್ಲಿ ಕಣ್ಣಿಗೆ ಕಾಣದ ಅಂಡರ್ಗ್ರೌಂಡ್ ಜಿಹಾದಿ ಫ್ಯಾಕ್ಟರಿ ಹುಡ್ಕೊಂಡ್ರೆ ಅದನ್ನು ನಾಶ ಮಾಡೋಕೆ ನಮ್ಮ ಹತ್ರ ಆಯುಧ ಇಲ್ಲ. ಇದೇ ಕಾರಣಕ್ಕೆ B2ನಂಥ ಬಾಂಬರ್ ಭಾರತಕ್ಕೆ ಯಾವಾಗ ಬರುತ್ತೆ ಅನ್ನೋ ಚರ್ಚೆ ಶುರುವಾಗಿದೆ. ಹಾಗಿದ್ರೆ ನಿಜಕ್ಕೂ ಭಾರತ ಇಂಥ ಬಾಂಬರ್ನ ತಯಾರಿಸೋದು ಕಷ್ಟನಾ? ಭಾರತಕ್ಕೆ ಈ ಬಾಂಬರ್ಗಳು ಯಾಕೆ ಇಂಪಾರ್ಟೆಂಟ್? B2 ಬಾಂಬರ್ನ ಮಿನಿ ವರ್ಷನ್ ರೀತಿ ಇರೋ ಸ್ಟೆಲ್ತ್ ಟೆಕ್ನಾಲಜಿ ಕೂಡ ಇರೋ ಘಾತಕ್ ಡ್ರೋನೇ ಭಾರತದ ಬಾಂಬರ್ ಕೊರತೆಯನ್ನು ನೀಗಿಸುತ್ತಾ? ದೊಡ್ಡ ಗಾತ್ರದ ಸ್ಫೋಟಕಗಳನ್ನು ಹಾಕಬೇಕು, ಬೆಟ್ಟ ಸೀಳಿ ಒಳಗೆ ಹೋಗಿ ಹೊಡೆಯುವಂಥ ಈಗ ಅಮೆರಿಕದ ಹಾಕಿದಾರಲ್ಲ, ಆ ರೀತಿ ಹೆವಿ ಸ್ಫೋಟಕವನ್ನು ಹಾಕಬೇಕು ಅಂದರೆ ಈ ಘಾತಕ್ ಕೈಲೂ ಆಗಲ್ಲ. ಸೊ ಘಾತಕ್ ಥರದೇ ದೊಡ್ಡ ಫುಲ್ ಪ್ಲೆಜ್ಡ್ ಬಾಂಬರ್ ಪ್ಲೇನನ್ನು ಭಾರತ ಮಾಡಬಹುದಾ? ಎಲ್ಲವನ್ನ ಚೆಕ್ ಮಾಡ್ತಾ ಹೋಗೋಣ. ಕಡತನಕ ಮಿಸ್ ಮಾಡಿದೆ ನೋಡಿ. ಭಾರತಕ್ಕೆ ಬೇಕು ಸ್ಟ್ರಾಟಜಿಕ್ ಬಾಂಬರ್. ಸ್ನೇಹಿತರೆ, ಮೊದಲನೇದಾಗಿ ಸ್ಟ್ರಾಟಜಿಕ್ ಬಾಂಬರ್ ಅಂದರೆ B2 ಸ್ಪಿರಿಟ್ ರೀತಿ 100 ಅಡಿ ಆಳದಲ್ಲಿರೋ ಟಾರ್ಗೆಟ್ಗಳನ್ನು ಕೂಡ ಪುಡಿಗಟ್ಟಬಲ್ಲ ಬಾಂಬರ್, ಅಥವಾ 100 ಅಡಿ ಆಳದ ಟಾರ್ಗೆಟ್ ನಾಶ ಮಾಡೋ 16 ಟನ್ ತೂಕದ ಸ್ಫೋಟಕ ಹೊತ್ತೊಯ್ಯೋ ಸಾಮರ್ಥ್ಯ ಇರೋ ಬಾಂಬರ್. ಅದಕ್ಕಿಂತ ಕಮ್ಮಿ ಸಾಮರ್ಥ್ಯದ ಬಾಂಬರನ್ನು ಟ್ಯಾಕ್ಟಿಕಲ್ ಬಾಂಬರ್ ಅಂತ ಕರೀತಾರೆ. ನೆಲದ ಮೇಲಿರೋ ಟಾರ್ಗೆಟ್ ಹೊಡೆಯೋಕೆ ಟ್ಯಾಕ್ಟಿಕಲ್ ಬಾಂಬರ್ ಇದ್ರೆ ಸಾಕು. ಆದರೆ ಭಾರತದ ಬಳಿ ಸ್ಟ್ರಾಟಜಿಕ್ ಬಾಂಬರ್, ಡೆಡಿಕೇಟೆಡ್ ಟ್ಯಾಕ್ಟಿಕಲ್ ಬಾಂಬರ್ ಎರಡೂ ಇಲ್ಲ. ಹಾಗಿದ್ರೆ ಆಪರೇಷನ್ ಸಿಂಧೂರ್ನಲ್ಲಿ ಪಾಕಿಸ್ತಾನದ ಉಗ್ರ ನೆಲೆಗಳ ಮೇಲೆ ಭಾರತ ಸ್ಫೋಟಕ ಹಾಕಿಲ್ವಾ ಅನ್ನೋ ಪ್ರಶ್ನೆ ನಿಮಗೆ ಬರ್ಬೋದು. ಸ್ನೇಹಿತರೆ, ಆಪರೇಷನ್ ಸಿಂಧೂರ್ನಲ್ಲಿ ಭಾರತ ಪಾಕ್ ಜಿಹಾದಿ ಫ್ಯಾಕ್ಟರಿಗಳಿಗೆ ಸ್ಕಾಲ್ಪ್ ಕ್ರೂಸ್ ಮಿಸೈಲ್ ಹಾಗೂ ಹ್ಯಾಮರ್ ಗ್ಲೈಡ್ ಸ್ಫೋಟಕಗಳನ್ನು, ಸ್ಟ್ಯಾಂಡ್ ಆಫ್ ಶಸ್ತ್ರಗಳೆಲ್ಲವೂ ಕೂಡ ನಮ್ಮ ಗಡಿಯಲ್ಲಿ ಹೊರಗೆ ನಿಂತ್ಕೊಂಡೇ ಅವರಿಗೆ ಆಕಾಶದಿಂದ ಫೈರ್ ಮಾಡಿರೋದು. ಆದರೆ ಸ್ನೇಹಿತರೆ, ನಿಮಗೆ ಗೊತ್ತು, ಪಾಕಿಸ್ತಾನದ ಆ ಟಾರ್ಗೆಟ್ಗಳೆಲ್ಲ ನೆಲದ ಮೇಲೇ ಇದ್ದ ಕಟ್ಟಡಗಳು. ಹಾಗಾಗಿ ಅವುಗಳ ಮೇಲೆ ಸ್ಫೋಟಕ ಸುರಿಯೋಕೆ ಸ್ಟ್ರಾಟಜಿಕ್ ಬಾಂಬರ್ ಬೇಕಾಗಿರಲಿಲ್ಲ. ಅದರ ಬದಲಿಗೆ ಈ ರೀತಿ ಸ್ಟ್ಯಾಂಡ್ ಆಫ್ ವೆಪನ್ಗಳೇ ಸಾಕಾಗಿದ್ವು. ಸ್ಕ್ಯಾಲ್ಪ್, ಹ್ಯಾಮರ್, ಬ್ರಹ್ಮೋಸ್ನಂಥ ಮಿಸೈಲ್ಗಳೇ ಸಾಕಾಗಿದ್ವು. ಆದರೆ ಸ್ನೇಹಿತರೆ, ಆಗಲೇ ಹೇಳಿದ ಹಾಗೆ ಭಾರತದ ಹತ್ರ ಡೆಡಿಕೇಟೆಡ್ ಟ್ಯಾಕ್ಟಿಕಲ್ ಬಾಂಬರ್ ಕೂಡ ಇಲ್ಲ. ಸ್ಟ್ರಾಟಜಿಕ್ ಅಂತೂ ಇಲ್ವೇ ಇಲ್ಲ. ಸೊ ಆಪರೇಷನ್ ಸಿಂಧೂರ್ನಲ್ಲಿ ಅವು ಮಾಡಬೇಕಾಗಿರೋ ಕೆಲಸವನ್ನು ಸುಕೋಯ್ Su-30, ರಫೈಲ್ ಮಲ್ಟಿರೋಲ್ ಫೈಟರ್ ಜೆಟ್ಗಳೇ ಮಾಡಬೇಕಾಯಿತು. ಆದರೆ ಅದು ಕೂಡ ಬಿಯಾಂಡ್ ವಿಜುವಲ್ ರೇಂಜ್ನಲ್ಲಿ, ನಿಮಗೆ ಆಗಲೇ ಹೇಳಿದ ಹಾಗೆ. ಯಾಕಂದರೆ ಆರಾಮಾಗಿ ಹೋಗಿ ಹಾಕಬಾರಣ ಅಂದರೆ ನಮ್ಮ ಹತ್ರ ಕಂಪ್ಲೀಟ್ ಸ್ಟೆಲ್ತ್ ಟೆಕ್ನಾಲಜಿ ಇರೋ ಫೈಟರ್ ಜೆಟ್ಗಳು ಕೂಡ ಇಲ್ಲ. ಅವು ಶತ್ರುಗಳ ಏರ್ ಡಿಫೆನ್ಸಿಗೆ ಸಿಕ್ಕಿ ನಮ್ಮ ವಿಮಾನಗಳು ಶತ್ರು ಮಿಸೈಲ್ಗೆ ತುತ್ತಾಗೋ ಅಪಾಯ ಇರುತ್ತೆ ನಾವು ಅಲ್ಲಿ ಕ್ರಾಸ್ ಮಾಡಿದ್ರೆ. ಜೊತೆಗೆ ಪಾಕಿಸ್ತಾನ ತೆಳುವಾದ ಕಂಟ್ರಿ ಆಗಿರೋದ್ರಿಂದ ಟಾರ್ಗೆಟ್ಗಳೆಲ್ಲ ನಮಗೆ ನಮ್ಮ ರೇಂಜ್ನಲ್ಲಿ, ನಮ್ಮ ಕ್ಷಿಪಣಿಗಳ ರೇಂಜ್ನಲ್ಲೇ ಇದ್ದಿದ್ದರಿಂದ ಸರಿ ಹೋಯಿತು. ಆದರೆ ಫ್ಯೂಚರ್ನಲ್ಲಿ ಪಾಕಿಸ್ತಾನದ ಹೃದಯ ಭಾಗಕ್ಕೆ ನುಗ್ಗಿ ಒಂದು ಅಂಡರ್ಗ್ರೌಂಡ್ ಟನಲ್ಲೋ, ಅಂಡರ್ಗ್ರೌಂಡ್ನಲ್ಲಿರೋ ಒಂದು ಬಂಕರ್ರೋ, ಉಗ್ರ ನೆಲೆಯನ್ನು ನಾಶ ಮಾಡಬೇಕಾದಂಥ ಪರಿಸ್ಥಿತಿ ಬಂದರೆ ಆಗ ಏನು ಮಾಡೋದು? ಆಗ ಮಲ್ಟಿರೋಲ್ ಫೈಟರ್ ಜೆಟ್ಗಳನ್ನು ಪಾಕ್ ಒಳಗೆ ನುಗ್ಸೋದು ರಿಸ್ಕ್ ಆಗುತ್ತೆ. ಅದರಲ್ಲೂ ಇರಾನ್ನ ಫರ್ಡೋ ಅಣು ಕೇಂದ್ರದ ರೀತಿ ಪಾಕಿಸ್ತಾನದಲ್ಲಿ 300 ಅಡಿ ಆಳದ ಜಿಹಾದಿ ಫ್ಯಾಕ್ಟ್ರಿ ಹುಡ್ಕೊಂಡ್ರೆ ಆಗ ದಾಳಿ ಮಾಡೋದು ಹೇಗೆ? ಆ ಜಿಹಾದಿ ಫ್ಯಾಕ್ಟ್ರಿಗಳಲ್ಲಿ ಉಗ್ರರ ಉತ್ಪಾದನೆಯನ್ನು ತಡೆಯೋದು ಹೇಗೆ? ಜೊತೆಗೆ ಪಾಕಿಸ್ತಾನದಲ್ಲಿ ಕಿರಾಣಾ ಹಿಲ್ಸ್ ಅನ್ನೋ ಬೆಟ್ಟ ಇದೆ, ಅಲ್ಲಿ ಅಂಡರ್ಗ್ರೌಂಡ್ ನ್ಯೂಕ್ಲಿಯರ್ ಫೆಸಿಲಿಟಿಯನ್ನು ಅವ್ರು ಮಾಡ್ಕೊಂಡಿದ್ದಾರೆ ಬೆಟ್ಟದ ತಪ್ಪಲಲ್ಲಿ ಅನ್ನೋ ರಿಪೋರ್ಟ್ಸ್ ಇದಾವಲ್ಲ. ಸೊ ಮುಂದೆ ಯಾವತ್ತಾರು ಅವರು ನಮ್ಮ ಅಣು ಸ್ಥಾವರಗಳನ್ನು ಟಾರ್ಗೆಟ್ ಮಾಡಿದ್ರೆ ನಾವು ಅವರ ಈ ಅಂಡರ್ಗ್ರೌಂಡ್ ಸ್ಥಾವರವನ್ನು ಹೊಡೆಯೋದು ಹೇಗೆ? ಅದಕ್ಕೆ ಸ್ಟ್ರಾಟಜಿಕ್ ಬಾಂಬರ್ಗಳೇ ಬೇಕಾಗುತ್ತೆ. ಫೈಟರ್ ಜೆಟ್ಗಳು ಯಾವುದೇ ಕಾರಣಕ್ಕೂ ಸ್ಟ್ರಾಟಜಿಕ್ ಬಾಂಬರ್ನ ಕೆಲಸ ಮಾಡೋಕ್ಕಾಗಲ್ಲ. ಅದು ಸಾಧ್ಯ ಆಗೋ ಹಾಗಿದ್ದಿದ್ರೆ ಇಸ್ರೇಲ್ ಅಮೆರಿಕದ B2 ಬಾಂಬರ್ ಕೊಡಿ, ತಗೊಬನ್ನಿ, ನೀವು ಹಾಕಿ ಹೋಗಿ ಅಂತ ಬೇಡೋ ಅವಶ್ಯಕತೆ ಇರಲಿಲ್ಲ. ನಾವೇನಾದರೂ ಇಸ್ರೇಲ್ ಕೇಳದಂಗೆ ಅಮೆರಿಕ ಬನ್ನಿ ನಮ್ಮ ಪರವಾಗಿ ಬಾಂಬ್ ಹಾಕಿ ಹೋಗಿ ಅಂದರೆ ಟ್ರಂಪ್ ಉರುಡಾಡಿ ನಗ್ತಾರೆ ಗ್ಯಾರಂಟಿ. ಅದರಲ್ಲೂ ಟ್ರಂಪ್ ಐ ಲವ್ ಪಾಕಿಸ್ತಾನ್, ಐ ಲವ್ ಆಸಿಮ್ ಮುನೀರಾ ಅಂತೆಲ್ಲ ಫುಲ್ ಅವ್ರ ಜೊತೆಗೆ ಫ್ರೆಂಡ್ಶಿಪ್ ಮಾಡ್ಕೊಳ್ತಿದ್ದಾರೆ, ಕ್ರಿಪ್ಟೋ ಡೀಲ್ ಎಲ್ಲ ಮಾಡ್ಕೊಳ್ತಿದ್ದಾರೆ. ಜೊತೆಗೆ ಮುನೀರನ್ನ ಲಂಚಿಗೆ ಕರೆದು ಬಾಗಿಲು ಹಾಕಿ ಊಟ ಮಾಡಿಸ್ಬಿಟ್ಟು ಕಳಿಸಿದ್ದಾರೆ ಟ್ರಂಪ್.
ಸೊ ಇದೇ ಕಾರಣಕ್ಕೆ B2 ಸ್ಪಿರಿಟ್ ರೀತಿ ರೆಡಾರ್ ಕಣ್ಣಿಗೆ ಕಾಣದೆ ಸ್ಟೆಲ್ತ್ ಆಗಿ ರಾಜಾರೋಷವಾಗಿ ನುಗ್ಗಿ ಭೂಗತ ಟಾರ್ಗೆಟ್ ಅಂಡರ್ಗ್ರೌಂಡ್ ಕಾಂಪ್ಲೆಕ್ಸ್ಗಳನ್ನು ಕೂಡ ಹೊಡೆದು ಬರಬಲ್ಲ ತಾಕತ್ತಿರೋ ಆ ಸ್ಫೋಟಕ ಮತ್ತು ಆ ವಿಮಾನ ಎರಡೂ ಭಾರತಕ್ಕೆ ಬೇಕೇ ಬೇಕಲ್ಲ ಇಷ್ಟು ದೊಡ್ಡ ರಾಷ್ಟ್ರಕ್ಕೆ. ಸ್ಟ್ರಾಟಜಿಕ್ ಹಾಗೂ ಟ್ಯಾಕ್ಟಿಕಲ್ ಎರಡೂ ರೀತಿಯ ಬಾಂಬರ್ಗಳ ಅಗತ್ಯ ಭಾರತಕ್ಕೆ ಇದ್ದೇ ಇದೆ. ವಿಪರ್ಯಾಸ ಅಂದ್ರೆ ನಮ್ಮ ಮತ್ತೊಬ್ಬ ವೈರಿ ಚೀನಾ ಬಳಿ ಎರಡೂ ರೀತಿಯ ಬಾಂಬರ್ಗಳು ಇದಾವೆ, ನಮ್ಮ ಹತ್ರ ಇಲ್ಲ. ಏನು ಸ್ನೇಹಿತರೆ, ವರದಿಯಲ್ಲಿ ಮುಂದುವರಿಯುವ ಮುನ್ನ ಸೆವೆನ್ ಸೈನ್ಸ್ ಟೂರಿಸಂ ಕಂಪನಿ ರಾಮೇಶ್ವರಂ ಕನ್ಯಾಕುಮಾರಿಗೆ ಒಂದು ಟ್ರಿಪ್ ಆಯೋಜಿಸಿದೆ. ಆಫರ್ ಪ್ರೈಸ್ ಕೇವಲ 19,700 ರೂಪಾಯಿ ಮಾತ್ರ. ಮದುರೈ, ಕನ್ಯಾಕುಮಾರಿ, ತಿರುವನಂತಪುರ, ಅನಂತ ಪದ್ಮನಾಭ ಸ್ವಾಮಿ, ತಿರುಚೆಂಡೂರ್, ರಾಮೇಶ್ವರಂ, ತಂಜಾವೂರಿಗೆ ಹೋಗೋದಿರುತ್ತೆ. 3 ನೈಟ್ 4 ಡೇಸ್ ಟ್ರಿಪ್ ಇದು. ಈ ಪ್ಯಾಕೇಜ್ ಅಲ್ಲಿ 2+2 AC ಬಸ್ ವ್ಯವಸ್ಥೆ, 3 ಸ್ಟಾರ್ ಹೋಟೆಲ್ ನಲ್ಲಿ ಸ್ಟೇ, ಆಲ್ ಮೀಲ್ಸ್, ದೇವರ ದರ್ಶನ, ಬೋಟಿಂಗ್ ಮತ್ತು ಆಟೋ ಚಾರ್ಜಸ್, 24/7 ಕನ್ನಡ ಟೂರ್ ಮ್ಯಾನೇಜರ್ ಸೌಲಭ್ಯ ಹಾಗೂ ಹಿರಿಯ ನಾಗರಿಕರಿಗೆ ವಿಶೇಷ ಕೇರ್ ಇರುತ್ತೆ. ಹೊರಡೋ ದಿನ ಜುಲೈ 5, 2025. ಕೆಲವೇ ಸೀಟುಗಳು ಲಭ್ಯ. ಆಸಕ್ತರು ಈ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಸೀಟನ್ನ ಕೂಡ ಬುಕ್ ಮಾಡಿ. ಬನ್ನೀಗ ವರದಿಯಲ್ಲಿ ಮುಂದುವರಿಯೋಣ. ಅಮೆರಿಕದ ಬಾಂಬರ್ ಕದ್ದ ಚೀನಾ. ಎಸ್ ಸ್ನೇಹಿತರೆ, ಅಮೆರಿಕದ B2 ಸ್ಪಿರಿಟ್ ಬಾಂಬರ್ನ ಘಾತಕ ಟೆಕ್ನಾಲಜಿಯನ್ನ ಚೀನಾ ಕದ್ದಿದೆ. ನಿಮ್ಮ ಸ್ಕ್ರೀನ್ ಮೇಲೆ ಕಾಣ್ತಿರೋದು ಚೆಂಗ್ಡು J-36 ಫೈಟರ್ ಪ್ರೋಟೋಟೈಪ್. ಇದು ಶಿಯಾನ್ H-20 ಬಾಂಬರ್ ಪ್ರೋಟೋಟೈಪ್. ಈ ಪೈಕಿ J-36ನ ವಿಂಗ್ ಸ್ಪ್ಯಾನ್ ಅಂದರೆ ರೆಕ್ಕೆಯ ಗಾತ್ರ ಬರೋಬ್ಬರಿ 52 ಮೀಟರ್ ಇದೆ. ಅಂದರೆ ಆಲ್ಮೋಸ್ಟ್ ಅಮೆರಿಕದ B2 ಸ್ಪಿರಿಟ್ನಷ್ಟೇ ದೈತ್ಯ ಸ್ಟ್ರಾಟಜಿಕ್ ಬಾಂಬರ್ ವಿಮಾನ ಇದು. ಚೀನಾ ತನ್ನ 6th ಜನರೇಷನ್ ಜೆಟ್ಗಳ ಪ್ರೋಗ್ರಾಮ್ ಅಡಿಯಲ್ಲಿ ಈ 2 ವಿಮಾನಗಳನ್ನು ತಯಾರಿಸ್ತಾ ಇದೆ. ಆದರೆ ಅಚ್ಚರಿ ಏನ್ ಗೊತ್ತಾ, ಇಲ್ಲಿ ಅಮೆರಿಕದ ಟೆಕ್ನಾಲಜಿ ಚೀನಾ ಕೈಗೆ ಸಿಕ್ಕಿರೋದಕ್ಕೆ ಕಾರಣ ಒಬ್ಬ ಭಾರತೀಯ ಮೂಲದ ವ್ಯಕ್ತಿ. 2005ರಲ್ಲಿ ಅಮೆರಿಕದ ನಾರ್ಥ್ರಾಪ್ ಕಂಪನಿಯ ಇಂಜಿನಿಯರ್ ಒಬ್ಬರನ್ನ ಅಲ್ಲಿನ ತನಿಖಾ ಸಂಸ್ಥೆ FBI ಅರೆಸ್ಟ್ ಮಾಡಿತು. ನಾರ್ಥ್ರಾಪ್ ಅಂದ್ರೆ B2 ಬಾಂಬರ್ ತಯಾರಿಸಿರೋ ಕಂಪನಿ. ಅರೆಸ್ಟ್ ಆದ ಇಂಜಿನಿಯರ್ ಮುಂಬೈ ಮೂಲದ ನೌಶಿರ್ ಗೋವಾಡಿಯಾ. ಸೀನಿಯರ್ 60ರ ದಶಕದಲ್ಲೇ ಅವರು ಕಂಪನಿ ಸೇರಿದವರು. ಆಗಲೇ ಬರೋಬ್ಬರಿ 2 ದಶಕಗಳ ಕಾಲ ಕೆಲಸ ಮಾಡಿ ಇದೇ B2 ಬಾಂಬರ್ನ ಪ್ರೊಪಲ್ಷನ್ ಹಾಗೂ ಸ್ಟೆಲ್ ಟೆಕ್ನಾಲಜಿ ಡೆವಲಪ್ ಮಾಡುವಲ್ಲಿ ಪ್ರಮುಖ ಪಾತ್ರ ನಿಭಾಯಿಸಿದ್ರು. ಎಸ್, B2 ಬಾಂಬರ್ನಲ್ಲಿ ಭಾರತೀಯರ ಕೊಡುಗೆ ತುಂಬಾ ಇದೆ. ಅದರಲ್ಲೂ ಈ ಬಾಂಬರ್ನ ಹೈಲೈಟೇ ವಿಶಿಷ್ಟ ಸ್ಟೆಲ್ತ್ ಟೆಕ್ನಾಲಜಿ ಹಾಗೂ ಎಂಜಿನ್ಗಳು. ಯಾಕಂದ್ರೆ ಬರೋಬ್ಬರಿ 52 ಮೀಟರ್ ಅಗಲ ಇದ್ರೂ ಕೂಡ ರೆಡಾರ್ ಕಣ್ಣಿಗೆ ಇದು ಕಾಣಲ್ಲ. ಅದಕ್ಕೆ ಕಾರಣ ಈ ಬಾಂಬರ್ನ ದೇಹದಲ್ಲಿ ಇಂಟಿಗ್ರೇಟ್ ಮಾಡಲಾಗಿರೋ ಲೋ ಅಬ್ಸರ್ವಬಲ್ ಟೆಕ್ನಾಲಜಿ, ಸ್ಟೆಲ್ತ್ ಟೆಕ್ನಾಲಜಿ ಅಂತ ಸ್ಪೆಷಲ್ ಮೆಟೀರಿಯಲ್. ಜೊತೆಗೆ ಇಂಜಿನ್ನ ಡಿಸೈನ್ ಕೂಡ ಸ್ಪೆಷಲ್ ಆಗಿದೆ. ಅದರ ಅಭಿವೃದ್ಧಿಯಲ್ಲಿ ಈ ನೌಶಿರ್ ಗೋವಾಡಿಯಾ ಕೆಲಸ ಮಾಡಿದ್ದಾರೆ. ಆದರೆ ಅದರ ಜೊತೆಗೆ ಈ ವ್ಯಕ್ತಿ ಮೇಲೆ ಅದೇ ಟೆಕ್ನಾಲಜಿಯನ್ನ ಚೀನಾಗೆ ಮಾರಿರೋ ಕುಖ್ಯಾತಿ ಕೂಡ ಇದೆ. ಈ ನೌಶಿರ್ ಗೋವಾಡಿಯಾ 80ರ ದಶಕದಲ್ಲಿ ನಾರ್ಥ್ರಾಪ್ ಕಂಪನಿಯನ್ನ ಬಿಟ್ಟು ತಮ್ಮದೇ ಕನ್ಸಲ್ಟೆನ್ಸಿ ಕಂಪನಿಯನ್ನ ಓಪನ್ ಮಾಡಿದ್ರು. 2004ರಲ್ಲಿ ಇವರಿಗೆ ಬಂದ ಫರ್ನಿಚರ್ ಪಾರ್ಸೆಲ್ ಒಂದರಲ್ಲಿ ಇನ್ಫ್ರಾರೆಡ್ ಕಿರಣಗಳನ್ನ ತಡೆಯೋ ಟೆಕ್ನಾಲಜಿಗೆ ಸಂಬಂಧಪಟ್ಟ ಡಾಕ್ಯುಮೆಂಟ್ಸ್ ಸಿಕ್ತು. ಅಂದರೆ ಸ್ಟೆಲ್ತ್ ಟೆಕ್ನಾಲಜಿಗೆ ಸಂಬಂಧಪಟ್ಟ ಡಾಕ್ಯುಮೆಂಟ್ಸ್. ಇವು ಸಿಕ್ಕಾಗ FBI ತನಿಖೆ ಶುರು ಮಾಡಿತು. ನಂತರ ಬಂದ ರಿಪೋರ್ಟ್ ಪ್ರಕಾರ 2003-2004ರಲ್ಲಿ ನೌಶಿರ್ ಗೋವಾಡಿಯಾ ಸಾಕಷ್ಟು ಬಾರಿ ಚೀನಾಗೆ ಭೇಟಿ ಕೊಟ್ಟಿದ್ರು ಅನ್ನೋ ಮಾಹಿತಿ ಹೊರಬೀಳುತ್ತೆ. ಅಲ್ಲದೆ ಸೆನ್ಸಿಟಿವ್ ಸ್ಟೆಲ್ತ್ ಟೆಕ್ನಾಲಜಿ ಮಾಹಿತಿಯನ್ನು ಕೂಡ ಚೀನಿಯರಿಗೆ ಕೊಟ್ಟ ವಿಚಾರ ಗೊತ್ತಾಗುತ್ತೆ. ಅದಕ್ಕೆ ಪ್ರತಿಯಾಗಿ 2 ವರ್ಷಗಳಲ್ಲಿ ನೌಶಿರ್ ಗೋವಾಡಿಯಾ ಸುಮಾರು $1.1 ಲಕ್ಷ ಅಥವಾ ಸುಮಾರು 90 ಲಕ್ಷ ಹಣವನ್ನು ಪಡೆದಿದ್ರು ಅಂತ FBI ಹೇಳುತ್ತೆ. 2005ರ ಅಕ್ಟೋಬರ್ನಲ್ಲಿ FBI ಇವರ ಮನೆಯನ್ನ ರೇಡ್ ಮಾಡಿದಾಗ ಸುಮಾರು 220 kgಯಷ್ಟು ಫಿಸಿಕಲ್ ಡಾಕ್ಯುಮೆಂಟ್ಸ್ ಕೂಡ ಪತ್ತೆಯಾಗುತ್ತೆ. ಅದರ ಬೆನ್ನಲ್ಲೇ ಇವ್ರನ್ನ ಅರೆಸ್ಟ್ ಮಾಡಲಾಯಿತು. ಆರಂಭದಲ್ಲಿ ತಪ್ಪೇ ಮಾಡಿಲ್ಲ ಅಂತ ಹೇಳಿದ್ರು. ಅದಾದ್ಮೇಲೆ ನಿಧಾನಕ್ಕೆ ಚೀನಾಗೆ ಟೆಕ್ನಾಲಜಿ, ಸ್ಟೆಲ್ತ್ ಟೆಕ್ನಾಲಜಿಗೆ ಸಂಬಂಧಪಟ್ಟ ಮಾಹಿತಿಯನ್ನ ಲೀಕ್ ಮಾಡಿರೋದಾಗಿ, ದೇಶದ್ರೋಹ ಮಾಡಿರೋದಾಗಿ ಒಪ್ಕೊಂಡ್ರು. ಅವ್ರ ಬಾಯಲ್ಲೇ ಬಂತು ದೇಶದ್ರೋಹ ನಾನು ಮಾಡಿದ್ದು ಅಂತ. ಚೀನಾಗೆ ಕ್ರೂಸ್ ಮಿಸೈಲ್ ತಯಾರಿಕೆಯಲ್ಲೂ ಸಹಾಯ ಮಾಡಿರೋದಾಗಿ ಒಪ್ಕೊಂಡ್ರು. 2010ರಲ್ಲಿ ಅಮೆರಿಕದ ಬೇಹುಗಾರಿಕಾ ತಡೆ ಕಾಯ್ದೆಯಡಿ ಇವರಿಗೆ ಶಿಕ್ಷೆನೂ ಆಯಿತು. ಪರಿಣಾಮ ಈಗ ಕೊಲರಾಡೋದ ಜೈಲಿನಲ್ಲಿದ್ದಾರೆ. ಆದರೆ ಇವರ ಸಹಾಯ ಪಡ್ಕೊಂಡ ಚೀನಾ ಇನ್ನೇನು B2 ಬಾಂಬರ್ಗೆ ಟಕ್ಕರ್ ಕೊಡೋ ಬಾಂಬರ್ ನಿಯೋಜಿಸಿಕೊಳ್ಳೋ ಹಂತದಲ್ಲಿದೆ. ಅಷ್ಟೇ ಅಲ್ಲ ಸ್ನೇಹಿತರೆ, ಭಾರತದ ಮಿತ್ರ ರಷ್ಯಾ ಬಳಿನೂ Tu-95MS ಬೇರ್, Tu-160 ಬ್ಲ್ಯಾಕ್ ಜಾಕ್, Tu-22 M3 ಬ್ಯಾಕ್ ಫೈರ್ ಅನ್ನೋ ಸ್ಟ್ರಾಟಜಿಕ್ ಬಾಂಬರ್ಗಳಿವೆ. ಸೊ ಜಗತ್ತಲ್ಲಿ ಅಮೆರಿಕ, ಚೀನಾ, ರಷ್ಯಾ ಬಳಿ ಮಾತ್ರ ಸ್ಟ್ರಾಟಜಿಕ್ ಬಾಂಬರ್ಗಳಿರೋದು. ಭಾರತ ರಷ್ಯಾದ Tu-160 ಬ್ಲ್ಯಾಕ್ ಜಾಕ್ ಖರೀದಿಗೆ ಇಂಟ್ರೆಸ್ಟ್ ತೋರಿಸಿತ್ತು, ಆದರೆ ಖರೀದಿ ಮಾಡಲಿಲ್ಲ. ಹಾಗಾಗಿ ಮಲ್ಟಿರೋಲ್ ಫೈಟರ್ ಜೆಟ್ಗಳ ಮೇಲೆ ಡಿಪೆಂಡ್ ಆಗಿದೆ. ಆಗಲೇ ಹೇಳಿದ ಹಾಗೆ ಇವಕ್ಕೆಲ್ಲ ಟ್ಯಾಕ್ಟಿಕಲ್ ಬಾಂಬರ್ನ ಸಾಮರ್ಥ್ಯ ಮಾತ್ರ ಇರೋದು. ಇಸ್ರೇಲ್ ಇರಾನ್ ಸಂಘರ್ಷದ ನಂತರ ಭಾರತದ ಬಳಿ ಸ್ಟ್ರಾಟಜಿಕ್ ಬಾಂಬರ್ ಇಲ್ಲದ ವಿಚಾರ ಬಹಳ ಹೈಲೈಟ್ ಆಗಿ ಕಾಣಿಸ್ತಾ ಇದೆ. ಹಾಗಿದ್ರೆ ಭಾರತಕ್ಕೆ ಸ್ಟ್ರಾಟಜಿಕ್ ಬಾಂಬರ್ ಸಿಗೋದು ಯಾವಾಗ? ಬರುತ್ತಾ ದೊಡ್ಡ ಘಾತಕ್. ಸ್ನೇಹಿತರೆ, ಈ ವರದಿಯ ಆರಂಭದಲ್ಲೇ DRDOದ ಘಾತಕ್ ಡ್ರೋನ್ ಬಗ್ಗೆ ಹೇಳಿದ್ವಿ. ನೋಡೋಕೆ ಮಿನಿ B2 ಬಾಂಬರ್, ಬೇಬಿ B2 ಬಾಂಬರ್ ರೀತಿ ಕಾಣಿಸೋ ಈ ಡ್ರೋನ್ನ ದೊಡ್ಡ ವರ್ಷನ್ ತಯಾರಿಸೋಕೆ ಚಿಂತನೆ ಭಾರತದಲ್ಲೂ ಇದೆ.
50 ಟನ್ ತೂಕದ ಸ್ಟೆಲ್ತ್ ಬಾಂಬರ್ನ ಡಿಸೈನ್ ಭಾರತದ ಡಿಫೆನ್ಸ್ ಸರ್ಕಲ್ನಲ್ಲಿ ಹರಿದಾಡ್ತಾ ಇದೆ. ಆದರೆ ಇದು ನನಸಾಗೋಕೆ ಸಾಕಷ್ಟು ವರ್ಷಗಳೇ ಬೇಕು. ಯಾಕಂದ್ರೆ ನಾವು ಇನ್ನೂ ಕೂಡ ಡಿಫೆನ್ಸ್ ಟೆಕ್ನಾಲಜಿಯಲ್ಲಿ ಅಂಬೆಗಾಲಿಡ್ತಾ ಇದ್ದೀವಿ. ವಿಶೇಷವಾಗಿ ಏರ್ ಕ್ರಾಫ್ಟ್ಗಳ ವಿಚಾರದಲ್ಲಿ, ಈ ಮಿಸೈಲ್ ಮತ್ತು ಸ್ಫೋಟಕಗಳ ವಿಚಾರದಲ್ಲಿ ನಾವು ಸ್ವಲ್ಪ ಪ್ರೋಗ್ರೆಸ್ ಆಗಿದ್ದೀವಿ. ಅಬ್ದುಲ್ ಕಲಾಂ ಅಂತವರ ಕೃಪಾ ಕಟಾಕ್ಷದಿಂದ, ಅವರ ತಪಸ್ಸು ಪರಿಶ್ರಮದಿಂದ. ಆದರೆ ಫೈಟರ್ ಜೆಟ್ ಮತ್ತು ಏರ್ ಕ್ರಾಫ್ಟ್ಗಳ ವಿಚಾರದಲ್ಲಿ ನಾವು ಬಹಳ ಹಿಂದೆ ಇದ್ದೀವಿ. ಯಾಕಂದ್ರೆ ಈಗ ಘಾತಕ್ನ ದೊಡ್ಡ ಬಾಂಬರ್ ವರ್ಷನ್ ಬಿಡಿ, ಈ ಘಾತಕ್ನ ಚಿಕ್ಕ ಡ್ರೋನೇ ಆಪರೇಷನಲ್ ಆಗಿ ಸೇನೆ ಸೇರೋಕೆ ಸಾಕಷ್ಟು ವರ್ಷಗಳು ಬೇಕು ಅನ್ನೋ ಒಪಿನಿಯನ್ ಇದೆ. ಕ್ಯಾಬಿನೆಟ್ ಕಮಿಟಿ ಆನ್ ಸೆಕ್ಯೂರಿಟಿ ಇನ್ನೂ ಇದರ ಕಂಪ್ಲೀಟ್ ಡೆವಲಪ್ಮೆಂಟ್ಗೆ ಅಪ್ರೂವಲ್ಲೇ ಕೊಟ್ಟಿಲ್ಲ. ಡಿಸೈನ್ ಹಾಗೂ ಟೆಸ್ಟಿಂಗ್ನಲ್ಲಿ ಸಾಕಷ್ಟು ಪ್ರೋಗ್ರೆಸ್ ಕಂಡು ಬಂದಿದ್ರೂ ಕೂಡ ಡೆವಲಪ್ಮೆಂಟ್ಗೆ ಅಪ್ರೂವಲ್ ಸಿಗ್ತಾ ಇಲ್ಲ. ಸೊ ಈ ಪ್ರಾಜೆಕ್ಟ್ನ ಟೈಮ್ ಲೈನ್ 2030 ದಾಟಿ ಹೋಗಿ ಆಗಿದೆ. ಸೊ ಮೊದಲು ನಾವು ಈ ಡ್ರೋನ್ ರೆಡಿ ಮಾಡ್ಕೋಬೇಕು ಘಾತಕ್. ಅದರ ನಂತರ ನೇರವಾಗಿ ಸ್ಟ್ರಾಟಜಿಕ್ ಬಾಂಬರ್ಗೂ ಕೈ ಹಾಕೋಕ್ಕಾಗಲ್ಲ ಡೈರೆಕ್ಟಾಗಿ. ಮೊದಲು ಡೆಡಿಕೇಟೆಡ್ ಟ್ಯಾಕ್ಟಿಕಲ್ ಬಾಂಬರ್ ತಯಾರಿಸಬೇಕು. ಸದ್ಯಕ್ಕೆ ಭಾರತ ತನ್ನ 5th ಜನರೇಷನ್ ಫೈಟರ್ ಜೆಟ್ ಆಗಿರೋ ಆಮ್ಕಾನಲ್ಲೇ, ಅದಿನ್ನು ಪ್ರಾಜೆಕ್ಟ್ ಅದು ಇನ್ನೂ ಆಗ್ತಾ ಇದೆ, ಬಂದಿಲ್ಲ, ಅದರಲ್ಲೇ ಟ್ಯಾಕ್ಟಿಕಲ್ ಬಾಂಬರ್ನ ಕೇಪಬಿಲಿಟಿಯನ್ನು ಇಂಟಿಗ್ರೇಟ್ ಮಾಡೋಕೆ ಯೋಚನೆ ಮಾಡ್ತಿದೆ. ಇದ್ರದ್ದು ಆಮ್ಕಾದಿನೂ ಕೂಡ ಡಿಸೈನಿಂಗ್ ಹಂತದಲ್ಲೇ ಇದೆ. ಹಾಗಾಗಿ ಭಾರತಕ್ಕೆ ಸ್ಟೆಲ್ತ್ ಟ್ಯಾಕ್ಟಿಕಲ್ ಬಾಂಬರ್ ಕೇಪಬಿಲಿಟಿ ಸಿಗೋಕೆ ಕನಿಷ್ಠ 1 ದಶಕ ಆದರೂ ಬೇಕು. ಅದರ ಜೊತೆಗೆ ಇಂಜಿನ್ ಸಮಸ್ಯೆ ಬೇರೆ ಇದೆ. ಆಮ್ಕಾನಲ್ಲಿ ಯಾವ ಇಂಜಿನ್ ಬಳಸಬೇಕು, ಯಾವ ದೇಶದ ಹತ್ರ ಕೇಳಬೇಕು ಅನ್ನೋದು ಇನ್ನೂ ಕೂಡ ಯೋಚನೆ ಮಾಡ್ತಾ ಇದ್ದೀವಿ, ಹುಡುಕಾಡ್ತಿದ್ದೀವಿ ಆ ಕಡೆ ಈ ಕಡೆ ಎಲ್ಲ. ಅಂಥದ್ರಲ್ಲಿ B2 ರೀತಿಯ ಸ್ಟ್ರಾಟಜಿಕ್ ಬಾಂಬರ್ಗೆ 4 ಇಂಜಿನ್ ಬೇಕು ಒಂದೊಂದು ವಿಮಾನಕ್ಕೆ. ಆ ಇಂಜಿನ್ ಕೂಡ ರೆಗ್ಯುಲರ್ ಫೈಟರ್ ಜೆಟ್ನ ಇಂಜಿನ್ ಅಲ್ಲ. ಎಲ್ಲಕ್ಕಿಂತ ಹೆಚ್ಚಾಗಿ ಒಂದೊಂದು B2 ಬಾಂಬರ್ಗೆ ಅಮೆರಿಕ $2 ಬಿಲಿಯನ್ ಖರ್ಚು ಮಾಡಿದೆ. 16-17 ಸಾವಿರ ಕೋಟಿ ಒಂದೊಂದು ವಿಮಾನಕ್ಕೆ. ಸೊ ಭಾರತ ಕೂಡ ಇಂಥ ಪ್ರಾಜೆಕ್ಟ್ಗೆ ಭಾರಿ ಪ್ರಮಾಣದ ಹಣವನ್ನು ಖರ್ಚು ಮಾಡೋಕ್ಕೂ ರೆಡಿ ಇರಬೇಕಾಗತ್ತೆ. ಫಸ್ಟ್ ನಾವು ಆಮ್ಕ ರೆಡಿ ಮಾಡಬೇಕು, ಅದರಲ್ಲಿ ಟ್ಯಾಕ್ಟಿಕಲ್ ಬಾಂಬರ್ನ ಸಾಮರ್ಥ್ಯವನ್ನು ಕೊಡಬೇಕು, ಅದಾದಮೇಲೆ ಡೆಡಿಕೇಟೆಡ್ ಟ್ಯಾಕ್ಟಿಕಲ್ ಬಾಂಬರ್ ಮಾಡ್ಕೋಬೇಕು, ಅದಾದಮೇಲೆ ದೊಡ್ಡ ಸ್ಟ್ರಾಟಜಿಕ್ ಬಾಂಬರ್ ಸ್ಟೆಲ್ತ್ ಬಾಂಬರ್ನ ನಾವು ಮಾಡ್ಕೊಳ್ಳೋಕೆ ಹೆಜ್ಜೆ ಇಡಬೇಕು. ಇನ್ನು 10-20 ವರ್ಷದಲ್ಲಿ ಇದಾಗುತ್ತೆ ಅನ್ನೋ ಯಾವ ಲಕ್ಷಣಗಳು ಈ ಕ್ಷಣಕ್ಕೆ ಇಲ್ಲ. ಇದು ಸರಿನಾ? ಇದು ಓಕೆನಾ ಭಾರತದಂಥ ದೊಡ್ಡ ರಾಷ್ಟ್ರಕ್ಕೆ? ಕಾಮೆಂಟ್ ಮಾಡಿ ತಿಳಿಸಿ. ಮತ್ತೆ ಭೇಟಿ ಆಗ್ತಿರೋಣ ಸ್ನೇಹಿತರೆ. ನಮಸ್ತೆ.